ನಮಸ್ಕಾರ. ನಾನು ನಿಮ್ಮ ನರಸಿಂಹಮೂರ್ತಿ ಆಚಾರ್ಯ ಮಾತಾಡ್ತಾ ಇದ್ದೇನೆ. ಇಂದಿನ ಒಂದು ಸಬ್ಜೆಕ್ಟ್ ಏನಪ್ಪ ಅಂದ್ರೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತೇಳಿ ಹೇಳ್ತೀವಿ. ಯಾವಾಗ ನಮಗೆ ಒಂದು ಒಳ್ಳೆಯ ಉದ್ಯೋಗ ಇದ್ದಾಗ ಮನೆಯಲ್ಲಿ ನಮ್ಮ ರಿಲೇಷನ್ಸಲ್ಲಿ ನೋಡ್ತಕ್ಕಂಥ ವಿಧಾನ ಆಗ್ಬೋದು, ಅಥವಾ ಸಮಾಜದಲ್ಲಿ ನೋಡ್ತಕ್ಕಂಥ ವಿಧಾನ ಆಗ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ನೋಡ್ತಕ್ಕಂಥ ವಿಧಾನ ಆಗ್ಬೋದು, ಅದು ತುಂಬ ಬದಲಾವಣೆ ಆಗಿರುತ್ತೆ. ಒಳ್ಳೆಯ ಉದ್ಯೋಗ ಇದ್ದಾಗ ಸಾಕಷ್ಟು ಸಮಾಜದಲ್ಲಿ ನಮಗೆ ಒಂದು ಒಳ್ಳೆಯ ಗೌರವ ಸಿಗುತ್ತೆ. ಅದೇ ರೀತಿ ಉದ್ಯೋಗ ಇಲ್ಲ ಅಂದಾಗ ನಮ್ಮನ್ನು ನೋಡ್ತಕ್ಕಂಥ ದೃಷ್ಟಿನೇ ಬೇರೆ ರೀತಿಯಲ್ಲಿ ಇರುತ್ತೆ. ಸಾಕಷ್ಟು ಡಿಗ್ರಿಗಳು, ಡಬಲ್ ಡಿಗ್ರಿ ಆಗಿರ್ಬೋದು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಡಿಗ್ರಿಗಳನ್ನ ಸಂಪಾದನೆ ಮಾಡಿಕೊಂಡಿದ್ದರೂ ಸಹ ಉದ್ಯೋಗ ಅಂತಕ್ಕಂಥದ್ದು ಕೆಲವು ಜನರಿಗೆ ಮರೀಚಿಕೆಯಾಗಿರುತ್ತೆ. ಕಾರಣ ಯಾವುದೋ ಒಂದು ರೀತಿಯ ಸಮಸ್ಯೆಗಳಿರ್ಬೋದು, ಅಥವಾ ಅವರ ಜಾತಕದಲ್ಲಿರ್ತಕ್ಕಂಥ ಸಮಸ್ಯೆ ಆಗ್ಬೋದು, ಇದಕ್ಕೆ ಕಾರಣವಾಗಬಹುದು, ಅಥವಾ ವೈಯಕ್ತಿಕ ಅವರ ಸ್ಕಿಲ್ ಅಂತ ಹೇಳ್ತೀವಿ, ಅದು ಸಮಸ್ಯೆ ಆಗಬಹುದು. ಯಾವುದೇ ಆಗಲಿ ಉದ್ಯೋಗ ಅಂತಿದ್ದಾಗ ಒಬ್ಬ ಮನುಷ್ಯನಿಗೆ ಒಂದು ಪ್ರಗತಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಅದು ಅವಶ್ಯಕತೆ ಇರ್ತಕ್ಕಂಥ ಒಂದು ಲಕ್ಷಣ. ಉದ್ಯೋಗ ಇದ್ದಾಗ ಎಲ್ಲವೂ ಸರಿ ಇರುತ್ತೆ. ಉದ್ಯೋಗ ಇಲ್ಲ ಅಂದಾಗ ಮನೆಯಲ್ಲಿ ನೋಡ್ತಕ್ಕಂಥ ವಾತಾವರಣವೇ ಬೇರೆ ಆಗಿರುತ್ತೆ. ಇದಕ್ಕೆ ಜಾತಕದಲ್ಲಿ ಸೂರ್ಯನ ಅನುಗ್ರಹ ಚೆನ್ನಾಗಿದ್ದಾಗ ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗ ಆಗ್ತಕ್ಕಂಥ ಸಂಭವ ಜಾಸ್ತಿಯಾಗಿ ಇರುತ್ತೆ. ಅಂದರೆ ಲಗ್ನದಿಂದ 10ನೇ ಮನೆಯಲ್ಲಿ ಸೂರ್ಯನಿದ್ದಾಗ, ಅಥವಾ ಉಚ್ಚ ಕ್ಷೇತ್ರದಲ್ಲಿ ಸೂರ್ಯನಿದ್ದಾಗ, ಮಿತ್ರ ಕ್ಷೇತ್ರದಲ್ಲಿ ಸೂರ್ಯನಿದ್ದಾಗ ಸಾಕಷ್ಟು ಸರ್ಕಾರಿ ಕ್ಷೇತ್ರಗಳಲ್ಲಿ ಈ ಒಂದು ವ್ಯಕ್ತಿಗಳು ಉದ್ಯೋಗವನ್ನು ಮಾಡ್ತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಅದೇ ಸೂರ್ಯಗ್ರಹ ನಿಜ ಸ್ಥಾನದಲ್ಲಿದ್ದಾಗ ಅವಕಾಶ ವಂಚಿತರಾಗ್ತಾರೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಜಾತಕದಲ್ಲಿರ್ತಕ್ಕಂಥ ಒಂದು ಗ್ರಹಗಳು ಕಾರಣ ಆಗಬಹುದು, ಅಥವಾ ಅವರ ವೈಯಕ್ತಿಕ ಸಮಸ್ಯೆಗಳು ಸಹ ಇದಕ್ಕೆ ಕಾರಣವಾಗಬಹುದು. ಯಾವುದಾಗಲಿ ಉದ್ಯೋಗ ಅಂತಕ್ಕಂಥದ್ದು ಇಲ್ಲ ಅಂದಾಗ ಆ ವ್ಯಕ್ತಿಗೆ ಆ ಒಂದು ಸಮಸ್ಯೆ ಹೇಳೋದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ವಿಚಾರಗಳಲ್ಲಿ, ಹಣಕಾಸಿನ ವ್ಯವಹಾರದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಪರಿಹಾರ ಇಲ್ಲವ ಅಂದಾಗ ಖಂಡಿತ ಜ್ಯೋತಿಷ್ಯದಲ್ಲಿ ಪರಿಹಾರ ಹೇಳಿದ್ದಾರೆ. ಸೂರ್ಯನನ್ನು ಆರಾಧನೆ ಮಾಡುವ ಮುಖಾಂತರ, ಅಂದರೆ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡುವ ಮುಖಾಂತರ ಆ ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ಯಾರೆಲ್ಲ ಉದ್ಯೋಗ ಇಲ್ಲ ಆ ವ್ಯಕ್ತಿಗಳು ಮಾಡ್ತಕ್ಕಂಥ ಸಣ್ಣ ಒಂದು ಪರಿಹಾರ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯ ಹಣದ ಅವಶ್ಯಕತೆ ಇರುವುದಿಲ್ಲ. ಬೆಳಿಗ್ಗೆ ಸೂರ್ಯೋದಯ ಅಂದರೆ 5ರಿಂದ 6 ಗಂಟೆ ಒಳಗೆ, ಅಂದರೆ ಸೂರ್ಯ ಉದಯ ಆಗ್ತಕ್ಕಂಥ ಮೊದಲು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಯಾವ ರೀತಿ ಅರ್ಘ್ಯವನ್ನು ಕೊಡಬೇಕು? ಒಂದು ತಾಮ್ರದ ತಂಬಿಗೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಒಣಮೆಣಸಿನಕಾಯಿಯ ಬೀಜಗಳನ್ನು ಅದರಲ್ಲಿ ಸಾಕಷ್ಟು ಆ ನೀರಿನಲ್ಲಿ ಹಾಕಿ, ಆ ನೀರನ್ನು ಸೂರ್ಯನಿಗೆ, ಅಂದರೆ ಪೂರ್ವಾಭಿಮುಖವಾಗಿ ನಿಂತುಕೊಂಡು ಸೂರ್ಯನಿಗೆ 3 ಅರ್ಘ್ಯಗಳನ್ನು ಕೊಡಿ. ಈ ಒಂದು ಸಣ್ಣ ಪರಿಹಾರ ಒಂದು 48 ದಿನಗಳ ಕಾಲ ಮಾಡಿ, ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಖಂಡಿತವಾಗಿ ಉದ್ಯೋಗ ಅಂತಕ್ಕಂಥದ್ದು ಸಿಗೋದಕ್ಕೆ ಹೆಚ್ಚಿನ ರೀತಿಯಲ್ಲಿ ಧನಾತ್ಮಕವಾಗಿ ಈ ಒಂದು ಸಣ್ಣ ಪರಿಹಾರ ನಿಮಗೆ ಉದ್ಯೋಗ ಸಿಗೋದಕ್ಕೆ ಅವಕಾಶಗಳನ್ನು ತಂದುಕೊಡುತ್ತೆ. ಹಾಗಾಗಿ ಯಾರೆಲ್ಲ ಉದ್ಯೋಗಕ್ಕಾಗಿ ಪ್ರಯತ್ನಗಳನ್ನು ಪಡ್ತಾ ಇದ್ದೀರಾ, ಇಲ್ಲಿ ಯಾವುದೇ ರೀತಿಯ ಹಣದ ಅವಶ್ಯಕತೆ ಇರೋದಿಲ್ಲ. ನೀವೇ ನಿಮ್ಮ ಕೈಯಾರೆ ಸಹ ಮಾಡ್ತಕ್ಕಂಥ ಒಂದು ಸಣ್ಣ ಪರಿಹಾರ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಈ ಒಂದು 48 ದಿನಗಳ ಕಾಲ ಸೂರ್ಯೋದಯ ಅಂದರೆ 5ರಿಂದ 6 ಗಂಟೆ ಒಳಗಾಗಿ ಸೂರ್ಯ ಉದಯಿಸುವ ಮೊದಲು ನಿಮ್ಮ ಮನೆಗಳಲ್ಲಿ ಅರ್ಘ್ಯಗಳನ್ನು ಕೊಡುವ ಮುಖಾಂತರ ಸೂರ್ಯನಿಗೆ ಒಂದು ಪ್ರಸನ್ನನನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡಿ. ಯಾವಾಗ ಸೂರ್ಯನಾರಾಯಣ ಸಂಪ್ರೀತಿ ಆಗ್ತಾನೆ, ನಮಗೆ ಉದ್ಯೋಗ ಬರೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಒದಗಿ ಬರುತ್ತೆ ಅಂತೇಳಿ ಹೇಳ್ಬೋದು. ಸಣ್ಣ ಪರಿಹಾರ, ಈ ಒಂದು ಸಣ್ಣ ಪರಿಹಾರಗಳನ್ನು ನಿಮ್ಮ ಮನೆಯಲ್ಲಿ ಮಾಡಿ ಉದ್ಯೋಗವನ್ನು ಸಂಪಾದನೆ ಮಾಡಿಕೊಳ್ಳಿ. ಆದರೆ ಯಾವುದಕ್ಕೂ ಮೊದಲು ನಾವು ನಂಬಿಕೆ, ಶ್ರದ್ಧೆಯಿಂದ ಮಾಡಬೇಕು. ನಾವು ಈ ಒಂದು ಪರಿಹಾರ ಮಾಡಿದ ತಕ್ಷಣ ಉದ್ಯೋಗ ಸಿಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ ಆಗಬಾರ್ದು. ನಂಬಬೇಕು. ನಾವು ನಂಬಿ ಆ ಕೆಲಸಗಳನ್ನು ಮಾಡಿದಾಗ ಖಚಿತವಾಗಿ ಉದ್ಯೋಗ ಅಂತಕ್ಕಂಥದ್ದು ಸಿಗುತ್ತೆ. ಈ ಒಂದು ಸಣ್ಣ ಪರಿಹಾರ ಹೆಚ್ಚಿನ ರೀತಿಯಲ್ಲಿ ಮಾಡಿ ಉದ್ಯೋಗವನ್ನು ಸಂಪಾದಿಸಿಕೊಳ್ಳಿ. ನಿಮ್ಮ ಜೀವನ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿ. ನಿಮ್ಮ ಕೈಯಾರೆ ನೀವೇ ರೂಪಿಸಿಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡಿ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳನ್ನು ಜ್ಯೋತಿಷ್ಯದಲ್ಲಿ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ನಾವು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಏನಿರುತ್ತೆ, ಆ ಸಮಸ್ಯೆ ದೂರವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು
ಪರಿಹಾರ ಖಚಿತವಾಗಿ ಸಿಗುತ್ತೆ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿಡಿಯೋನ ಶೇರನ್ನು ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಮ್ಮ ಪೇಜನ್ನು ಫಾಲೋ ಮಾಡಿ ಮತ್ತು ಕಾಮೆಂಟನ್ನು ಮಾಡಿ. ನಿಮಗೆ ಯಾವುದೋ ಒಂದು ವಿಚಾರ ಆಗಿರ್ಬೋದು, ಸಮಸ್ಯೆಗಳಿದ್ದಲ್ಲಿ ಆ ಒಂದು ಸಮಸ್ಯೆಯನ್ನು ಕಾಮೆಂಟನ್ನು ಮಾಡಿ. ಆ ಸಮಸ್ಯೆಗೆ ಜ್ಯೋತಿಷ್ಯದಲ್ಲಿ ಅಥವಾ ವೇದಗಳಲ್ಲಿ ಯಾವ ರೀತಿ ಪರಿಹಾರವನ್ನು ಹೇಳಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಿಮಗೆ ಅದನ್ನು ಉತ್ತರವನ್ನು ಕೊಡೋಣ. ಶ್ರೀ ಸೂರ್ಯನಾರಾಯಣ ನಮಃ ಅಂತೇಳಿ ಕಾಮೆಂಟನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.